ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ಮಧ್ಯರಾತ್ರಿಯಲ್ಲೂ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ದೇಶದ ವಿವಿಧ ಕಡೆಯಿಂದ ಜನರು ಟ್ರೈನ್, ಬಸ್ಗಳ ಮೂಲಕ ಮಹಾಕುಂಭಮೇಳಕ್ಕೆ ಆಗಮಿಸ್ತಾ ಇದ್ದಾರೆ. ಆದರೆ ಕೆಲವರು ತಮ್ಮ ಕುಟುಂಬದ ಸದಸ್ಯರ ಜೊತೆ ಹಗ್ಗ, ದಾರವನ್ನ ಒಬ್ಬರಿಗೊಬ್ಬರು ಕಟ್ಟಿಕೊಂಡು ಬರ್ತಿದ್ದಾರೆ. ಲಕ್ಷಾಂತರ, ಕೋಟ್ಯಂತರ ಸಂಖ್ಯೆಯಲ್ಲಿ ಭಕ್ತರು ಬರೋದ್ರಿಂದ ತಾವು ತಮ್ಮ ಕುಟುಂಬದಿಂದ ಬೇರ್ಪಡಬಾರದು ಅನ್ನೋ ಉದ್ದೇಶದಿಂದ ಈ ರೀತಿ ಹಗ್ಗ, ದಾರ ಮೊರೆ ಹೋಗ್ತಾ ಇದ್ದಾರೆ ಜನ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, 16ನೇ ದಿನದ ಕುಂಭಮೇಳ ಇವತ್ತು. ಈ 16 ದಿನದಲ್ಲಿ ಸುಮಾರು 15 ಕೋಟಿ ಜನ ಗಂಗಾ ನದಿಯಲ್ಲಿ ಮಿಂದೆದ್ದಿದ್ದಾರೆ, ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಈ ಮಹಾ ಕುಂಭಮೇಳ ಬರೋಬ್ಬರಿ 144 ವರ್ಷಗಳಿಗೊಮ್ಮೆ ಬರುತ್ತೆ. ಅದನ್ನ ಕಣ್ತುಂಬಿಕೊಳ್ಳಬೇಕು, ಗಂಗಾ ನದಿಯಲ್ಲಿ ನಾವು ಮಿಂದೆದ್ದು ಪಾವನರಾಗಬೇಕು ಅನ್ನುವಂತಹ ಉದ್ದೇಶದಿಂದ ಗಂಟು ಮೂಟೆ ಕಟ್ಟಿಕೊಂಡು ಪುಟ್ಟ ಪುಟ್ಟ ಮಕ್ಕಳ ಜೊತೆ ವೃದ್ಧರಾಗಿರಬಹುದು, ಯುವಕರಾಗಿರಬಹುದು, ಎಲ್ಲರೂ ಕುಟುಂಬ ಸಮೇತ ಬರ್ತಿದ್ದಾರೆ. ತಾವು ತಮ್ಮವರ ಜೊತೆ ಬೇರ್ಪಡಬಾರದು ಅಂತ ಬೇರೆ ಬೇರೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಪ್ರಯಾಗ್ರಾಜ್ನಿಂದ ನೋಡ್ಕೊಂಬರೋಣ. ನ್ಯೂಸ್ ಫಸ್ಟ್ ಕನ್ನಡ ತಂಡ ಈಗ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದ ಪ್ರದೇಶದಲ್ಲಿದೆ. ಮುಖ್ಯವಾಗಿ ನಾವೀಗ ಸೆಕ್ಟರ್ 20ರಲ್ಲಿ ಇದ್ದೇವೆ. ಸೆಕ್ಟರ್ 20ರ ಸಮೀಪದಲ್ಲೇ ಜೂಸಿ ರೈಲ್ವೆ ನಿಲ್ದಾಣ ಇದೆ. ಈ ಜೂಸಿ ರೈಲ್ವೆ ನಿಲ್ದಾಣ ಮತ್ತು ಮೇನ್ ರೋಡ್ ಕಡೆಯಿಂದ ಈಗ ಮಧ್ಯರಾತ್ರಿ 1:30 ಸಮಯದಲ್ಲೂ ಕೂಡ ಭಾರಿ ಸಂಖ್ಯೆಯಲ್ಲಿ ಜನ ಈಗ ತ್ರಿವೇಣಿ ಸಂಗಮದತ್ತ ಬರ್ತಾ ಇದ್ದಾರೆ. ಇಲ್ಲಿ ತಾವು ನೋಡಬಹುದು, ಇವರೆಲ್ಲರೂ ಕೂಡ ವಾರಣಾಸಿ, ಗೋರಖ್ಪುರ ಜೊತೆಗೆ ಕೋಲ್ಕತ್ತಾ ಭಾಗದಿಂದ ಈಗ ತ್ರಿವೇಣಿ ಸಂಗಮದ ಕಡೆಗೆ ಬರ್ತಾ ಇದ್ದಾರೆ. ಮಧ್ಯರಾತ್ರಿನಲ್ಲಿ ಈಗ ಮಹಾಕುಂಭ ಮೇಳದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ, ಹೇಗೆ ಅನ್ನೋದನ್ನ ತಾವು ಈ ಒಂದು ದೃಶ್ಯದಲ್ಲಿ ಇಲ್ಲಿ ತಾವು ನೋಡಬಹುದು. ಒಬ್ರಿಗೊಬ್ರು ಹಗ್ಗವನ್ನ ಕಟ್ಕೊಂಡು, ದಾರವನ್ನ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂತಂದ್ರೆ ಇಲ್ಲಿ ಲಕ್ಷಗಟ್ಲೆ, ಕೋಟಿಗಟ್ಲೆ ಜನ ಬರೋದ್ರಿಂದ ತಮ್ಮ ಮನೆಯವರು, ಮಕ್ಕಳು ಮಿಸ್ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಈ ರೀತಿ ದಾರವನ್ನ ಒಬ್ರಿಗೊಬ್ರು ಕಟ್ಕೊಂಡಿದ್ದಾರೆ. ಇನ್ ಕೆಲವರು ಕೈಯನ್ನು ಹಿಡ್ಕೊಂಡಿರ್ತಾರೆ, ಕೈಯನ್ನೇ ಬಿಡೋದಿಲ್ಲ. ಕೈ ಬಿಟ್ರೆ ನಾವು ಮಿಸ್ಸಿಗೆ ಹಾಕ್ಬಿಡ್ತೀವಿ ಅನ್ನೋ ಒಂದು ಭಯ, ಆತಂಕ. ಹಾಗಾಗಿ ಒಬ್ರು ಕೈ ಒಬ್ರು ಹಿಡ್ಕೊಂಡೇನೆ ಓಡಾಡುವಂತ ಪರಿಸ್ಥಿತಿ ಇದೆ. ಹೀಗಾಗಿ ಈ ರೀತಿ ಒಂದೇ ಕುಟುಂಬದವರು ಈ ರೀತಿ ದಾರವನ್ನು ಕಟ್ಕೊಂಡಿದ್ದಾರೆ. ಭಯ ಕ್ಯೋ इस तरफ किया? इसलिए बांधना है कि ये बच्चे खोए ना इसमें भीड़ भाड़ में रस्सी से, इसलिए बांध के एक साथ रहे सभी लोग। पड़ता है ना। अभी कितना किलोमीटर पैदल जा रहा है? 2-3 किलोमीटर 2 किलोमीटर गाड़ी तक। बारह से आया? मैं बिहार से आ रहा हूँ। ट्रेन में आया? मैं ट्रेन में आया। 12 किलोमीटर पैदल करके 12 किलोमीटर। दिक्कत नहीं है? नहीं, मोदी के चलते बहुत एंजॉय कर रहे हैं। सरकार है, मोदी का सरकार एंजॉय कर रहे हैं। बीजेपी योगी बाबा हम लोग के साथ है। त्रिवेणी संगम स्नान करने के जा रहे हैं? हाँ, स्नान करने जा रहे हैं। जय श्री राम, हर हर महादेव। ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.